ಹದ್ದು ಕಾಗೆ ಕೀರಾ ಈ ತರದವೆಲ್ಲ ಇರ್ತವೆ. ಅಂದ್ರೆ ಇವಾಗ ತುಂಬಾ ಜನ ಏನಂತೀರಿ ಅಂದ್ರೆ ಹದ್ದು ಕಾಗೆ ಕೀರಗಳು ಮತ್ತೆ ಹಾವುಗಳು ಇವೆಲ್ಲ ಬರಕ್ಕೆ ಏನಾದ್ರು ಫಾರಮ್ಗಳಿಗೆ ಕೋಳಿ ಸಿಂಡಿಗೆ ಬಂದೇ ಬರ್ತವೆ. ಅಂದ್ರೆ ಕೋಳಿ ಸಿಂಡು ಅಂತಂದ್ರೆ ಸ್ಮೆಲ್ಲು ಅಂತಂದ್ರೆ ಸ್ಮೆಲ್ಗೆ ಬಂದೇ ಬರ್ತವೆ. ನೀವೇನೇ ಮಾಡಿದ್ರು ಇಷ್ಟನ್ನ ಅವಾಯ್ಡ್ ಮಾಡೋಕ್ಕಾಗುತ್ತೆ. ಅಂದ್ರೆ ವರ್ಷದಲ್ಲಿ ಒಂದ್ಸತಿ ಹಾವು ಕೀರಾ ಮತ್ತೆ ನಾಯಿಗಳು ಈ ಥರದ್ದೆಲ್ಲ ಕಾಟಗಳು ಎಲ್ಲರೂ ಅನುಭವಿಸಲೇಬೇಕು. ಅಂದ್ರೆ ಫಾರಮ್ ಮಾಡಿರೋರಿಗೆ ಇದು ಕಟ್ಟುನಿಟ್ಟಾದದ್ದು. ಅಂದರೆ ಇದು ಪರ್ಮನೆಂಟ್ ಸೊಲ್ಯೂಷನ್ ಅಂತ ಏನೂ ಇಲ್ಲ. ಅಂತಂದ್ರೆ ಇವಾಗ ಅನ್ಕೋಬೋದು ನಾಯಿಗೆ ಕೀರಿಗೆ ಬೇಕಾದರೆ ಗೋಡೆ ಪಾಡೆ ಕಟ್ಕೊಳ್ಬೇಕಾದ್ರೆ ನೀವು ಪರ್ಮನೆಂಟ್ ಸೊಲ್ಯೂಷನ್ ಮಾಡ್ಬೋದು ದುಡ್ಡಿರೋರು. ದುಡ್ಡಿಲ್ಲ ಅನ್ನೋರು ಈ ಥರ ಗ್ರೀನ್ ಮೆಸ್ ಕಟ್ಟೋಕ್ಕೆ ಮತ್ತು ಈಗೇನಪ್ಪ ಅಂತಂದರೆ ಈಗ ನಾನು ಹೇಳ್ಬೋದು ಇಲ್ಲಿ ಇದೆಲ್ಲ ಮಾಡ್ಕೊಂಡಿರೋದು ಹಿಂದೆಗಡೆ ಕಾಣಿಸ್ತಾ ಇರೋದು ಹದ್ದಕ್ಕಾಗೆ ಬರದೇ ಇರೋ ಥರ ಇರಲಿ ಅಂತ. ಬಟ್ ಮಾಡ್ಕೊಂಡಿದ್ರು ಕೂಡ ಹದ್ದಕ್ಕಾಗೆ ಬಂದೇ ಬರ್ತವೆ. ಅಂತಂದರೆ ಈಗ ಒಂದೇ ಸಮ ಓಡೋಗೋಕ್ಕಾಗಲ್ಲ. ಈಗ ಕೋಳಿಗಳ ಇವೆಲ್ಲ ಹೊಡಿಯೋಕ್ಕಾಗ್ದಿರೋವು ಅಂತಂದರೆ ನಾಯಿಗಳಿಗೆ ಸಿಗಾಕತ್ತವೆ ಇಲ್ಲ ಕೀರಿಗೆ ಸಿಗಾಕತ್ತವೆ, ಇಲ್ಲ ಅಂತಂದರೆ ಇವೆರಡು ಬಿಟ್ರೆ ಯಾವಕ್ಕೂ ಸಿಗಲ್ಲ. ಈಗ ಇಷ್ಟಪ್ಪನ ಕೋಳಿಗಳು ಅಷ್ಟಪ್ಪ ಸಿಕ್ಕಿದ್ರೆ ಮರಿಗಳು ಮಾತ್ರ ಅಂದರೆ ಈಗ 100% ಮರಿಗಳು ಇರ್ತಾವಲ್ಲ ಆ ಮರಿಗಳು ಪಕ್ಕ ಹೊಡಿತೀವಿ ಅಂತ ಫಿಕ್ಸ್ ಆದಮೇಲೆ ಮರಿಗಳನ್ನ ಬಂತು ಅಂದರೆ ಬಿರ್ಜ್ ಅಂತ ಒಂದು ಬಂದೇ ಬರುತ್ತೆ. ಅದು ಬಿರ್ಜ್ ಅನ್ನೋದೊಂದು ಬಂತು ಅಂತಂದರೆ ನಿಮ್ಮ ಮರಿಗಳು ಎಷ್ಟೇ ಸಾಕಿರಿ ನೀವು ಎಷ್ಟೇ ಸೇಫಾಗಿ ಸಾಕಿದ್ರು ಬಂದೇ ಬರ್ತವೆ. ಇದಕ್ಕೆ ಏನು ಮಾಡ್ಕೋಬೇಕು, ಇದು ಪರಿಹಾರ ಏನು ಅಂತಂದರೆ ತುಂಬ ಸುಲಭವಾಗಿ ಹೇಳೋದೇನು ಅಂತಂದರೆ ನಿಮಗೆ ಫಾರಮ್ ಮಾಡಿದ್ಮೇಲೆ ಒಬ್ಬರು ಕಂಟಿನ್ಯೂ ಬೆಳಗ್ಗೆಯಿಂದ ಸಾಯಂಕಾಲದವರೆಗೂ ಇರಲೇಬೇಕು. ಅಂದರೆ ಏನೇ ಕೆಲಸ ಇದ್ರೂ ಇಲ್ಲ ವಯಸ್ಸಾದವರು ಇಲ್ಲ ನೀವು ಇಲ್ಲ ನಿಮ್ಮ ಮನೇಲಿ ಯಾರು ಫ್ರೀಯಾಗಿ ಇರ್ತಾರೆ ಅನ್ನೋರು ಇತ್ತು ಅಂದರೆ ಮಾಡ್ಕೊಳ್ಳಿ. ಅದನ್ನು ಬಿಟ್ರೆ ಇನ್ನೇನೂ ಮಾಡೋಕ್ಕಾಗೋದಿಲ್ಲ. ಅಂತಂದರೆ ಇನ್ನು ನೆಕ್ಸ್ಟ್ ಇನ್ನೇನು ಬೇರೆ ಕೆಲಸಗಳು ಬೇರೆದು ಇದು ಮತ್ತು ಅದು ಇದು ಅಂತ ಏನೂ ಮಾಡ್ಕೊಳಕ್ಕಾಗೋದಿಲ್ಲ. ಅಚ್ಚುಕಟ್ಟಾಗಿ ಒಂದೊಂದೇ ಸೊಲ್ಯೂಷನ್ನು ಅಂತಂದರೆ ತುಂಬ ಜನ ಕೇಳೋದೇನಪ್ಪ ಅಂದ್ರೆ ಅದೊಂದೇ ಸೊಲ್ಯೂಷನ್ನು. ಇವಾಗ ನೀವೇನು ಮಾಡ್ತೀರಾ ಅಂತಂದರೆ ಇವಾಗೆಲ್ಲ ಬಿಟ್ಬಿಟ್ಟು ಹೊರಟೋಗ್ಬೋದು, ಬೆಳಗ್ಗೆನ ಸಾಯಂಕಾಲ ಗಂಟ ಕೂಡಾಕ್ಬಿಟ್ಟು ಹೋಗ್ಬೋದು ಮನೆ ಒಳಗಡೆ ಬೇಕಾದರೆ. ಇದೆಲ್ಲ ಸೊಲ್ಯೂಷನ್ನು ಇಲ್ಲಿ ಬಿಟ್ಬಿಟ್ಟು ಬೈಲಲ್ಲಿ ಬಿಟ್ಬಿಟ್ಟು ಮೇಯಿಸ್ಬೇಕಾದ್ರೆ ನಾಯಿಗಳು ಬರಬಾರ್ದು, ಕೀರಗಳು ಬರಬಾರ್ದು ಮತ್ತು ಈ ಥರದವಕ್ಕೆಲ್ಲ ಸೊಲ್ಯೂಷನ್ಸ್ ಅಂತ ಏನೂ ಇಲ್ಲ. ಬಂದು ಹೊಡಿತವೆ. ಈಗ ನೈಲಾನ್ ಬಲೆ ಹಾಕಿದ್ರೆ ಒಂದು 2 ವರ್ಷ ಬರುತ್ತೆ. ಆ 2 ವರ್ಷದೊಳಗಡೆ ಏನಾದರೂ ಕಿತ್ತೋಯ್ತು ಅಂದರೆ ಹೋಯ್ತು. ಈ ಥರ ಗ್ರೀನ್ ಮೆಸ್ ಕಟ್ತೀವಿ ಅಂತಂದರೆ ಒಂದು 6 ತಿಂಗಳು ವರ್ಷ ಬರೋದು, ಹೆಚ್ಚು ವರ್ಷ ಬಂತು ಅಂದರೆ ಮುಕ್ಕಿತೋಯ್ತದೆ. ಆಮೇಲೆ ಗಾಳಿ ಬಂತು ಅಂದ್ರೆ ಅದ್ರ ಕಥೆನೇ ಮುಗಿದೋಯ್ತು ಗ್ರೀನ್ ಮೆಸ್ತು. ಮತ್ತು ಕೋಳಿನ ನೀವು ಎಷ್ಟೇ ಜೋಪಾನ ಮಾಡಬೇಕು ಅಂದರೂ ಮಕ್ಕಳು ನೋಡ್ಕೊಲೇಬೇಕು. ಹೇಳ್ತಾರ ವಿಚಾರ ಏನಪ್ಪ ಅಂತಂದರೆ ಕೋಳಿಗಳ ಹತ್ರ ಅಂದರೆ ಇವಾಗ ಕೋಳಿಗಳ ಹತ್ರ ಹುಳ ಮಾಡುವಂಥದ್ದು. ಅಂದರೆ ಹುಳ ಮಾಡೋದು ಅಂತಂದರೆ ಕೋಳಿಗಳಿಗೆ ಒಂಥರ ಹುಳ ಬರುತ್ತೆ ಅಂತಂದರೆ ಅದನ್ನ ಇಂಗ್ಲೀಷಲ್ಲಿ ಏನೋ ಕರೀತಾರೆ. ನಿಮ್ಗೆ ಏನಾದರೂ ಗೊತ್ತಿದ್ರೆ ಕಮೆಂಟ್ ಮಾಡಿ. ಬಟ್ ಆ ಹುಳಗಳನ್ನ ಮಾಡೋದು ಯಾವ ಥರ ಅಂತ ಈ ವಿಡಿಯೋದಲ್ಲಿ ಹೇಳ್ಬಿಡ್ತೀನಿ, ಕಂಪ್ಲೀಟಾಗಿ ನೋಡ್ಕೊಳ್ರಿ. ಮೊದಲನೇದಾಗಿ ಹುಳ ತಯಾರು ಮಾಡೋಕ್ಕೆ ನಿಮ್ಗೆ ಬೇಕಾಗಿರೋದೇನಪ್ಪ ಅಂತಂದರೆ ಫಸ್ಟು ನಿಮಗೆ ಬೇಕಾಗಿರುವಂಥದ್ದು ಬೆಲ್ಲ. ಅಂತಂದರೆ ಬೆಲ್ಲದ ಹಚ್ಗಳು ಬರ್ತಾವಲ್ಲ 3 ಹಚ್ ಬೆಲ್ಲ. ಆಮೇಲೆ ಇನ್ನೊಂದೇನಪ್ಪ ಅಂತಂದರೆ ಮೊಟ್ಟೆಗಳು ಅಂದರೆ ಒಂದು 4 ರಿಂದ 5 ಮೊಟ್ಟೆಗಳು. ಮತ್ತು ನಿಮ್ಮ ಹತ್ರ ಇಲ್ಲಾಂದರೆ ಎಷ್ಟು ಪ್ರಮಾಣದಲ್ಲಿ ಹುಳಗಳು ಮಾಡಬೇಕು ಅಂತಿದ್ದೀರಾ ಅದಕ್ಕೆ ಅಂತ ಬೇಕಾದಷ್ಟು ರಾಗಿ ಮತ್ತು ಪೀಡ್ಸು ಮತ್ತು ಈ ಥರ ಒಟ್ಟು ಅಂತ ಕರಿತೀವಿ. ಒಟ್ಟು ಇಲ್ಲ ಅಂತಂದರೆ ಮಿಲ್ಗಳಲ್ಲಿ ಸಿಗುವಂಥ ತೌಡು ಅಂತ ಕರೀತಾರೆ ಹಳ್ಳಿಗಳ ಕಡೆ. ಇಷ್ಟು ಐಟಮ್ನು ಬೇಕಾದ್ರೆ ಒಂದು 2-3 ದಿನ ಇಲ್ಲಾಂದರೆ ಕಂಟಿನ್ಯೂ 8 ದಿನಗಳ ಕಾಲ ಡ್ರಮ್ ಒಳಗಡೆ ಉಣಿ ಹಾಕ್ಬಿಟ್ರೆ ಈ ಥರ ಒಂದು ಹುಳ ತಯಾರಾಯ್ತದೆ. ಅಂದರೆ ಈ ಥರ ಮಾಡೋದೇನಪ್ಪ ಅಂದರೆ ಬ್ಯಾಕ್ ಟು ಬ್ಯಾಕ್ ಮಾಡ್ಕೋತಾ ಇರಬೇಕು. ಅಂದರೆ ರಾಗಿಗಳು ಈ ಥರದ ಹುಳಗಳಿತ್ತು ಅಂತಂದರೆ ಪ್ರೋಟೀನು ವಿಟಮಿನ್ ಎ, ವಿಟಮಿನ್ ಬಿ ಮತ್ತು ವಿಟಮಿನ್ ಸಿ ಈ ಥರದ್ದೆಲ್ಲ ಒಂದು ಸ್ವಲ್ಪ ಜಾಸ್ತಿ ಆಗುವಂಥ ಕ್ವಾಂಟಿಟಿ ಜಾಸ್ತಿ ಇರುತ್ತೆ. ಮತ್ತು ಕೋಳಿಗಳು ಗ್ರೌತ್ನೆಸ್ಸು ಮತ್ತು ಫಿಟ್ನೆಸ್ಸು ಮತ್ತು ಮೊಟ್ಟೆ ಇಕ್ಕೋಕ್ಕೆಲ್ಲ ಚೆನ್ನಾಗಿ ಬರುತ್ತೆ ಅಂದ್ಬಿಟ್ಟು ಆ ಥರ ಮಾಡೋದು. ಅಂತಂದರೆ ಆ ಥರ ಹುಳಗಳನ್ನ ತಯಾರು ಮಾಡುವಂಥದ್ದು. ಅಂತಂದರೆ ಇದೆಲ್ಲ ಈಜಿ ಲಕ್ಷಣಗಳೇ. ಬಟ್ ಏನಪ್ಪ ಅಂತಂದರೆ ಮಾಡ್ತಾ ಬೇಜಾರಾಯ್ತದೆ, ನಾವು ಬಿಟ್ಬಿಡ್ತೀವಿ. ಅಂದರೆ ತುಂಬ ಜನ ಅನ್ಕೋಬೋದು ಅಂತಂದರೆ ಇದೆಲ್ಲ ಮಾಡ್ಬೋದಾ, ಇದೆಲ್ಲ ಆಗುತ್ತಾ ಅಂತ. ಆಗುತ್ತೆ ಖಂಡಿತ. ಬಟ್ ಏನಪ್ಪ ಅಂತಂದರೆ ಹೋಯ್ತಾ ನಮಗೂ ತಿಕ್ಕಾಗಂಚಲಿ ಸೋಂಬೇರಿತನ ಜಾಸ್ತಿ ಆಯ್ತದೆ. ಆಮೇಲೆ ಏನು ಅಂದರೆ ಒಂದು ಕೆಲಸಗಳನ್ನೇ ಮಾಡ್ತಾಯಿದ್ರೆ ಹೊಸ್ದಾಗಿ ಏನೇನಾದರೂ ಹಾಕೋಣ, ಹೊಸ್ದಾಗಿ ಏನೇನಾದರೂ ಮಾಡೋಣ, ಮತ್ತು ಹೊಸ್ದಾಗಿ ಏನೇನಾದರೂ ಆಗ್ತಾಯಿದ್ರೆ ಚೆನ್ನಾಗಿ ಬರುತ್ತೆ ಮತ್ತು ಈ ಥರದ್ದೆಲ್ಲ ಅನಿಸುತ್ತೆ. ಆವಾಗ ಆ ಥರದ್ದೆಲ್ಲ ಫಿಕ್ಸ್ ಆಗಿಬಿಡ್ಬೇಕಾಗುತ್ತೆ. ಅದೆಲ್ಲ ನಾವು ತಲೆ ಕೆಡ್ಸ್ಕೊಳಕ್ಕಾಗಲ್ಲ, ಬಿಟ್ಟಾಕ್ಬಿಡೋಣ ಅಂದ್ಬಿಟ್ಟು ಬಿಟ್ಟಾಕ್ಬಿಡ್ತೀವಿ. ಅಷ್ಟು ಬಿಟ್ಕೊಂಡ್ರೆ ಇನ್ನೇನು ಅದೆಲ್ಲ ದೊಡ್ಡ ಕೆಲಸಗಳೇನೂ ಅಲ್ಲ. ಹೈಡ್ರೋಫೋನಿಕ್ಸ್ ಆಗ್ಬೋದು, ಮತ್ತು ಹುಳಗಳು ತಯಾರು ಮಾಡೋದಾಗ್ಬೋದು, ಮತ್ತು ಕೋಳಿಗಳಿಗೆ ವೆರೈಟಿ ಮೇವುಗಳು ತರೋದಾಗ್ಬೋದು. ಇದೆಲ್ಲ ಏನಪ್ಪ ಅಂತಂದರೆ ಹೊಸದ್ರಲ್ಲಿ ಚೆನ್ನಾಗಿರ್ತದೆ. ಹೋಯ್ತಾ ಇಂಟ್ರೆಸ್ಟ್ ಹೋದಂಗೆ ಜಾಸ್ತಿ ಅವಾಗ ಐಟಮ್ಸ್ಗಳು ಕಮ್ಮಿ ಆಯ್ತಾ ಇರ್ತವೆ. ಮತ್ತು ಸಿಕ್ಕಿದೆಲ್ಲ ತಂದಾಕ್ತಾ ಇರ್ತೀವಿ. ಅಷ್ಟೊತ್ತಿಗೆ ಚೆನ್ನಾಗಿರ್ತವೆ ಕೋಳಿಗಳು ಗ್ರೌತ್ನೆಸ್ಸು ಮತ್ತು ಫಿಟ್ನೆಸ್ ಎಲ್ಲ ಚೆನ್ನಾಗೇ ಬಂದಿರುತ್ತೆ. ಅಂದರೆ ಇದಕ್ಕೆಲ್ಲ ಅದೇ ಥರನೇ. ಅಂತಂದರೆ ಹುಳಗಳಾಗ್ತೀವಿ ಅಂದರೆ ಹುಳಗಳು ತಯಾರು ಮಾಡ್ಬೋದು, ಇಲ್ಲ ಅಂತಂದರೆ ಈ ಥರ ಮೇವು ಏನೇನಾದರೂ ತಯಾರು ಮಾಡ್ಬೋದು. ಇಲ್ಲಿ ಮೇಯ್ತದಲ್ಲ ಕೋಳಿಗಳಿಗೆ ಇಷ್ಟಕ್ಕೂ ಅಷ್ಟೇ. ನೀವು ಮಾಡ್ತೀವಿ ಅಂದರೆ ತಯಾರು ಮಾಡ್ಕೋಬೋದು ಅದನ್ನ. ಬೆಳಗ್ಗೆ ಒಂದು ಕಾಲ್ ಬಂದಿತ್ತು. ಅಂತಂದರೆ ಒಬ್ಬರು ಕಸ್ಟಮರ್ಸು ನಮ್ಮ ಹತ್ರ ಕಾಲ್ ಮಾಡಿದ್ರು. ಬ್ರೋ ಈಗ ನೀವು ಕಾಲ್ ಪಿಕ್ ಮಾಡ್ತಾ ಇರಲಿಲ್ಲ, ಒಂದೊಂದು ಟೈಮ್ ಕಮೆಂಟಿಗೆ ರಿಪ್ಲೈ ಮಾಡಿಲ್ಲ. ಬಟ್ ಅದಕ್ಕೆ ಹೋಗ್ಬಿಟ್ಟು ನಾವೇನು ಮಾಡಿದ್ದೀವಿ, ಮೆಡಿಕಲ್ಗೆ ಹೋಗಿ ಔಷಧಿ ಕೇಳಿದೆ. ಮೆಡಿಕಲ್ಗೆ ಔಷಧಿ ಕೇಳಾದ್ಮೇಲೆ ಏನು ಮಾಡಿದ್ದಾರೆ, ಆ್ಯಂಟಿಬಯೋಟಿಕ್ನ 4-5 ಥರ ಒಂದೇ ಸಲ ಮಿಕ್ಸ್ ಮಾಡಾಕಿ, 2 ಥರ 3 ಥರ ಮಿಕ್ಸ್ ಮಾಡಾಕಿ ಅಂತ ಹೇಳ್ತಾರೆ. ಬಟ್ ಹಾಕಿದ್ಮೇಲೆ ಕೋಳಿ ಸತ್ತೋಗೈತೆ ಬ್ರೋ. ಅಂತಂದರೆ ಇದು ಮೇಯ್ನು ರೀಸನ್ನು. ಅಂತಂದರೆ ಇವಾಗ ಏನು ಅಂತಂದರೆ ಅನುಭವಗಳು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಅಂತಂದರೆ ನಿಮಗೆ ಅನುಭವ ಬರೋವರೆಗೂ ನಿಮ್ಗೆ ಯಾವ ಔಷಧಿ ಹಾಕಬೇಕು ಏನು ಅಂತ ಗೊತ್ತಾಗೋದು ನಿಮ್ಗೊಂದು 6 ತಿಂಗಳು ವರ್ಷ ಆದಮೇಲೆ ಕೋಳಿ ಸಾಕೋದ್ಮೇಲೆ ನಿಮ್ಗೆ ತುಂಬ ಜನಕ್ಕೆ ಗೊತ್ತಾಗೋದು. ಅಲ್ಲಿ ಗಂಟ ನಿಮ್ಗೆ ಅನುಭವ ಅನ್ನೋದು ಅಷ್ಟು ಕಮ್ಮಿ ಇರುತ್ತೆ. ಅಂತಂದರೆ ತುಂಬ ಜನ ಅನ್ಕೋಬೋದು ಅಂದರೆ ಸ್ಟಾರ್ಟಿಂಗ್ ಅನುಭವ ಬರಬೇಕು, ಸ್ಟಾರ್ಟಿಂಗ್ ಅನುಭವ ಆಗಿರ್ತದೆ, ಸ್ಟಾರ್ಟಿಂಗ್ ಇದೆಲ್ಲ ಇರುತ್ತೆ ಅಂತ. ಬಟ್ ನಿಮ್ಗೆ ಅನುಭವ ಬರಬೇಕು ಅಂತಂದರೆ ನೀವು 1 ವರ್ಷ ಕಲೀಲೇಬೇಕಿಲ್ಲಿ. ಅದರಲ್ಲಿ ಏನಪ್ಪ ಅಂದ್ರೆ ಆ ಅಂಗಡಿಯವ್ರಿಗೆ ಹೇಳೋದೇನು ಅಂತಂದರೆ ನಿಮಗೆ ಗೊತ್ತಿತ್ತ ಔಷಧಿಗಳು ಕೊಡಿ. 2 ಥರ 3 ಥರ ಅಂದರೆ ಬೇಸಿಕಲಿ ಆ್ಯಂಟಿಬಯೋಟಿಕೇ ತಪ್ಪು ಅಂತ ಹೇಳ್ತೀನಿ. ಯಾಕಂತಂದರೆ
ಬೇಸಿಗೆಲಿ ಆ್ಯಂಟಿಬಯೋಟಿಕ್ ಹಾಕಿದಷ್ಟು ಕೋಳಿಗಳು ಸಾಯ್ತಾ ಇರ್ತವೆ. ಹಾಗಾಗಿ ಆ್ಯಂಟಿಬಯೋಟಿಕ್ಕೇ ತಪ್ಪು ಅಂತಂದಮೇಲೆ ನೀವು ಔಷಧಿಗಳನ್ನ ಜಾಸ್ತಿ ಕೊಟ್ಟರೆ, ಈಗ ಆ್ಯಂಟಿಬಯೋಟಿಕ್ ವರ್ಕೌಟ್ ಆಗಲಿಲ್ಲ ಅಂತಂದರೆ 2-3 ಥರ ಹಾಕಿದ್ರೆ ಸತ್ತೋಗೋದಂತೂ ಚಾನ್ಸಸ್ ಜಾಸ್ತಿ ಇರ್ತವೆ. ಅಂತಂದರೆ ಈ ಗ್ಲೂಕೋಸ್ ಪೌಡ್ರು ಮತ್ತು ಈ ಥರದವು ಏನಾದರೂ ಕೊಟ್ಟರೆ ಏನೋ ಒಂದು ಸ್ವಲ್ಪ ಅಷ್ಟಷ್ಟು ಸರಿ ಇರುತ್ತೆ, ಅದು ಹಾಕೋ ರೀತಿ ಕರೆಕ್ಟಾಗಿದ್ದರೆ. ಅದು ಹಾಕೋ ರೀತಿ ಸರಿ ಇಲ್ಲ ಅಂತಂದರೆ ನೀವೇನೇ ಮಾಡಿದ್ರು ಆ್ಯಂಟಿಬಯೋಟಿಕಲ್ಲಿ ಉದ್ಧಾರ ಆಗೋದಿಲ್ಲ. ಅದಕ್ಕೆ ಹೇಳ್ತಾ ಇರೋದು, ಸುಮ್ಮನೆ ನೀವೆಲ್ಲ ತಲೆ ಕೆಡಿಸ್ಕೊಳ್ಳೋದಕ್ಕೆ ನಿಮ್ಮ ಹತ್ರ ಇತ್ತು ಅಂದರೆ ಮಾಡಿ. ಅನುಭವ ಆಗೋರ್ಗು ನಿಮಗೆ ಗೊತ್ತಿರೋ ಅಷ್ಟು, ಅಂದರೆ ಇವಾಗ TC ಪೌಡ್ರ್ ಆಗ್ಬೋದು, ಮತ್ತು ಎಂಡ್ರೋಜಿನ್ ಪ್ಲಸ್ ಆಗ್ಬೋದು, ಎಂಡ್ರೋಫೆಕ್ಸಿನ್ ಆಗ್ಬೋದು, ಮತ್ತು ಈ ಥರದವೆಲ್ಲ ಬೆಟರು. ಅಂತಂದರೆ ಇವೆಲ್ಲ ಏನಪ್ಪ ಅಂತಂದರೆ ಯಾವ್ಯಾವ ಟೈಮ್ಗೆ ಉಪಯೋಗಿಸ್ಬೇಕು ಆ ಟೈಮ್ಗೆ ಕರೆಕ್ಟಾಗಿ ಅರ್ಥ ಮಾಡ್ಕೊ ಉಪಯೋಗಿಸ್ಬಿಟ್ರೆ 3 ಔಷಧಿನೇ ಸಾಕು, ಇನ್ನು ಯಾವ ಔಷಧಿನೂ ಬೇಕಾಗಿಲ್ಲ. ಬಟ್ ನೀವು ಆದರೂ ಯಾಕೆ ತಲೆ ಕೆಡಿಸ್ಕೊಂಡು ಮೆಡಿಕಲ್ಗೆ ಹೋಗ್ಬಿಟ್ಟು 2000 1000 ಹಿಂಗೆಲ್ಲ ಮೆಡಿಷನ್ ಕೊಟ್ಬಿಟ್ಟು, ಮೆಡಿಕಲ್ ಅವ್ರಿಗೂ ಅದೇ ಹೇಳ್ತಾರದು, ಕಮ್ಮಿ ಮೆಡಿಷನ್ ಕೊಟ್ರಿ ಪರವಾಗಿಲ್ಲ, ನೆಕ್ಸ್ಟ್ ಸಲ ನಿಮ್ಗೆ ಚೆನ್ನಾಗಿತ್ತು ಅಂದರೆ ಹುಡಿಕೊಂಡು ಬರ್ತಾರೆ. ನೀವು ಆದಾಯಕ್ಕೆ ತೊಗೊಂಡೋಗಿ ಅವ್ರಿಗೆ ಯಾವ್ಯಾವ ಮೆಡಿಷನ್ ಕೊಟ್ಟರೆ ಪಾಪ ಅವ್ರು ಏನು ಮಾಡ್ತಾರೆ, ಅವ್ರು ಏನು ಯೂಸ್ ಮಾಡ್ತಾರೆ? ಔಷಧಿಗಳನ್ನ ಕಡಿಮೆ ಕೊಡ್ರಿ ಮತ್ತು ರಿಸಲ್ಟ್ ಬರಲಿ ಚೆನ್ನಾಗಿ, ಅಷ್ಟೇ ನಾವು ಕೇಳ್ಕೊಳ್ಳೋದು ಮೆಡಿಕಲ್ವ್ರಿಗೂ. ಆಮೇಲೆ ತರೋರ್ಗೂ ಅಷ್ಟೇ, ಸುಮ್ಮನೆ ದುಡ್ಡದೇ ಅಂದ್ಬಿಟ್ಟು ಯಾರು ಏನೇನು ಹೇಳ್ತಾರೆ, ಯಾವುದಾದ್ರು ವೀಡಿಯೋದಲ್ಲಿ ಹೇಳ್ತಾರೆ, ಮತ್ತು ಅವೆಲ್ಲ ಹೇಳ್ಬಿಟ್ಟು ಮೆಡಿಷನ್ ತರೋದು ಈ ಥರದ್ದೆಲ್ಲ ಮಾಡೋಕ್ಕೆ ಹೋಗ್ಬಿಡ್ರಿ ದಯವಿಟ್ಟು. ಇವಾಗ ಬಂದು ಈಗ ಅಣ್ಣ ಬಂದ್ಬಿಟ್ಟು ಕೋಳಿ ಹುಡಿಕವ್ರೆ ಕರ್ಕೊಯ್ತಾರದು ಇವಾಗ. ಅಂದರೆ ಇವಾಗ ನಮ್ಮ ಪಾರಮ್ಮಿಗೆ ಬಂದವ್ರೆ, ನೋಡ್ತಾ ಇರ್ಬೋದು, ಇದು ನಮ್ಮ ಪಾರಮ್ಮು. ಅಣ್ಣ ಕೋಳಿ ಕೇಳ್ಕೊಂಬಂದವ್ರೆ, ಆದರೆ ಕೋಳಿಗಳಿಲ್ಲ ಇಲ್ಲಿ. ಈಗ ಹೊರಗಡೆ ಎಲ್ಲ ಹುಡುಕ್ಬಿಟ್ಟು ಹೊಸ್ದಾಗಿ ಕೋಳಿ ತಗೊಬರ್ಬೇಕು ಅಂತ ಒಯ್ತಾವ್ರೆ. ನೋಡ್ಕೊಳ್ರಿ, ಅನುಭವದ ಮಾತು ಹೇಳ್ತಾರೆ. ಅಣ್ಣ ಅನುಭವದ ಮಾತು ಹೇಳಿ. ಹೇಳಿ ಅಣ್ಣ, ಪರವಾಗಿಲ್ಲ. ಹಾಂ, ಅದೇ ಅಣ್ಣ ಹೆಂಗೆ ಹೊಡೆದೋ, ಹೆಂಗೆ ಏನೇನು ಅದೋ ಎಲ್ಲ ಹೇಳ್ಬೇಕು ಅಣ್ಣ ನೀವು. ನಾಯಿಗಳನ್ನೇ ಕೇಳ್ಬೇಕಣ್ಣ ನೀನು. ನಾಯಿ ಇಂಟರ್ವ್ಯೂ ಮಾಡೋಣ ಸುರೈತೆ. ನಾಯಿ ಇಂಟರ್ವ್ಯೂ ಅಂದ್ರೆ ನೀನೇನ ಮಾಡ್ತಿದ್ದೆ ನಾಯಿಗಳ ಹತ್ರ ಹೋಗೋ ಗಂಟ? ಇದ್ದಿದ್ರೆ ಇಂಟರ್ವ್ಯೂ ಮಾಡೋಣ, ನೀನು ಇರ್ಲಿವಲ್ಲ. ನಾಯಿ ತಿಂದಾದ್ಮೇಲೆ ಇಂಟರ್ವ್ಯೂ ಮಾಡಿದ್ದೀನಣ್ಣ. ಏನ್ ಮಾಡೋಣ, ಹಣೆ ಬರ ಇರೋದು ಟೋಟಲ್ ಆಗಿ ಮರಿ ಪರಿ ಎಲ್ಲ ಸೇರಿ 35 ಟೋಟಲ್ ಆಗಿ ತಿನ್ಸಿರೋದು ಅಣ್ಣ. ಹೊಸ್ತಾಗಿ ಕಮ್ ಬ್ಯಾಕ್ ಮಾಡ್ಬೇಕಣ್ಣ. ಟೋಟಲ್ ಆಗಿ ಹೊಸ್ತಾಗಿ ಕಮ್ ಬ್ಯಾಕ್ ಮಾಡ್ತೀವಿ ಅಂದ್ಕೊಂಡು ಈಗ ಹುಡುಕ್ತಾವ್ರಣ್ಣ. ಎಂದ್ಗೆ ಕುರಿಗಳ್ಗ ಮೇಯ್ಸ್ಕೊಂಬಂದು ಕಟ್ಟಾಕಿರೋದು. ಆಯಿತು ಅಣ್ಣನೊಂದು ವೀಡಿಯೋ ಹಿಂಗೆ.